ಎಲ್ಲ ಗೊತ್ತು ಕುಕ್ಕರ್ ಅಂತೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಮನೆಯಲ್ಲಿ ಮಾಘ ಹುಣ್ಣಿಮೆ ಆಗಿರೋದ್ರಿಂದ ಫಸ್ಟು ನಮ್ಮತ್ತೆ ಪೂಜೆ ಮುಗಿಸ್ಕೊಂಡು ದೋಸೆ ಹಿಟ್ಟು ನೆನೆಸಿದ್ವಿ ಅಂತ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೊಂಚೂರು ಚೆಕ್ ಮಾಡಿದ್ವಿ, ಹುಳಿ ಬಂದಿತ್ತು ಅಂದ್ಬಿಟ್ಟು ದೋಸೆಗೆ ಒಂಚೂರು ಉಪ್ಪು ಸಕ್ಕರೆ ಹಾಕ್ಕೊಂಡು ನಾನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೊಳ್ಳೋಣ, ಸಿಂಪಲ್ ಆಗಿರೋ ಪುದೀನ ಚಟ್ನಿ ಅಂತ. ಪುದೀನ, ಕೊತ್ತಂಬರಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕಾಯಿ ತುರಿದಿರೋದನ್ನ ಇಟ್ಕೊಂಡು ಮಿಕ್ಸಿ ಹೊಡ್ಕೊಂಡು ಅದಕ್ಕೊಂದು ಲೈಟಾಗಿ ಒಗ್ಗರಣೆ ಕೊಟ್ಕೊಂಡ್ವಿ, ರೆಗ್ಯುಲರ್ ಒಗ್ಗರಣೆ. ಅದ್ರ ಜೊತೇಲಿ ನಾವು ಆಲೂಗಡ್ಡೆ ಪಲ್ಯ ಮಾಡ್ಕೊತಾ ಇದ್ದೀವಿ. ಸಿಂಪಲ್ ರೆಸಿಪಿ, ಎಲ್ರಿಗೂ ಗೊತ್ತೇ ಇರುತ್ತೆ, ಅದಕ್ಕೆ ನಾನು ಡೀಟೇಲ್ಡಾಗಿ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋಲ್ಲ. ಎಣ್ಣೆ ಹಾಕ್ಕೊಂಡ್ವಿ, ಎಣ್ಣೆ ಹಾಕಿ ಒಂಚೂರು ಸಾಸಿವೆ ಹಾಕಿ ಸಿಡ್ದಿದ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಸಿಡ್ದಿದ್ದೆಲ್ಲ ಆಗಿದ್ದಾದಮೇಲೆ ಒಂಚೂರು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆನ ಹಾಕಿ ಇದು ಮಾಡ್ಕೊಂಡ್ವಿ. ದೋಸೆ ನಾವು ನಾನ್ ಸ್ಟಿಕ್ಕಲ್ಲಿ ಟ್ರೈ ಮಾಡಿದ್ವಿ, ಬಟ್ ಬರಲೇ ಇಲ್ಲ. ಅದು ಫುಲ್ ಕೋಪ ಬಂದ್ಬಿಟ್ಟು ನಮ್ಮತ್ತೆ ಫುಲ್ಲು ಪ್ಯಾನ್ ಮೇಲೆ ಸಿಟ್ಟು ತೀರಿಸ್ಕೊಂಬಿಟ್ರು. ಅದಾದಮೇಲೆ ಹೊಸದಾಗಿ ನಾವು ತೊಗೊಬಂದಿದ್ದು ಕಾಸ್ಟ್ ಐರನ್ನಲ್ಲೇ ಶುರು ಮಾಡ್ಕೊಂಡ್ವಿ. ನಮಗಿನ್ನೂ ಇದು ಅಷ್ಟು ಫೆಮಿಲಿಯರ್ ಆಗಿಲ್ಲ, ಹೇಗೆ ನಾನ್ ಸ್ಟಿಕ್ ಫೆಮಿಲಿಯರ್ ಆಗಿದೆಯೋ ಆ ಥರ. ಸೊ ಇನ್ನೂ ಟ್ರಯಲ್ ಆ್ಯಂಡ್ ಎರರ್ಸ್ ನಡೀತಾ ಇದೆ. ಇನ್ನೂ ಸ್ವಲ್ಪ ದಿನ ಆದಮೇಲೆ ಪ್ರಾಬಬ್ಲಿ ನಮಗಿದು ಸೂಟ್ ಆಗ್ಬೋದು, ಹೆಂಗೆ ಮಾಡ್ಬೋದು ಅಂತ ನಮಗೂ ಒಂದು ಗೇಜಿಂಗಿಗೆ ಬರುತ್ತೆ. ಸೊ ಇದರಲ್ಲೇ ಕಷ್ಟಪಟ್ಟು ಹೆಂಗೆ ಸೀಸನಿಂಗ್ ಬರುತ್ತೋ ಹಂಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಒಂದು ಸ್ವಲ್ಪ ಸವರ್ಬಿಟ್ಟು ನಾವು ಮತ್ತೆ ಅದ್ರ ಮೇಲೆ ಒಂಚೂರು ನೀರು ಹಾಕ್ಬಿಟ್ಟು ಸಿಡಿಸ್ಕೊಂಡು ದೋಸೆನ ಹಾಕ್ಕೊಂಡ್ವಿ. ಬಟ್ ಪರವಾಗಿರಲಿಲ್ಲ, ನಾಟ್ ಬ್ಯಾಡ್ ಅನ್ನೋ ಥರ ಚೆನ್ನಾಗೇ ಬಂತು, ನಾನ್ ಸ್ಟಿಕ್ಕಲ್ಲಿ ಬರೋ ಥರ. ನಿಮಗೆ ಗೊತ್ತಿದ್ದರೆ ಹೇಗೆ ಸೀಸನ್ ಮಾಡಬೇಕು ಅಂತ ನನಗೆ ತಿಳಿಸ್ಕೊಡಿ. ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಇದಾದಮೇಲೆ ಒಂದು ಫ್ಯಾಮಿಲಿ ಫಂಕ್ಷನ್ನ ಅಟೆಂಡ್ ಮಾಡಬೇಕಾಗಿತ್ತು. ಅದಕ್ಕೆ ಒಂದು ಸ್ಮಾಲ್ ಗೆಟ್ ರೆಡಿ ವಿತ್ ಮೀನು ನಾನು ಶೂಟ್ ಮಾಡಿಕೊಂಡು ಹೊರಟೆ. ಈ ಥರ ಇತ್ತು ನನ್ನ ಲುಕ್ಕು. ಅಲ್ಲಿಂದ ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದೊಂದು ಸ್ಮಾಲ್ ಫಂಕ್ಷನ್ ಇತ್ತು ಅಂತ ಹೇಳಿದ್ವಲ್ಲ, ಅಲ್ಲಿಗೆ ಆಟೋಲ್ಲೇ ಹೊರಟ್ವಿ, ನಾನು ನಮ್ಮ ಅತ್ತೆ ನನ್ನ ಮಗಳು. ಅಲ್ಲಿ ಹೋಗಿ ನಮ್ಮ ಫ್ರೆಂಡ್ ಅವ್ರ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ನಡೀತಾ ಇತ್ತು. ಎಲ್ಲರೂ ಅಲ್ಲಿ ಹೋಗಿದ್ವಿ. ಸೊ ಚೆನ್ನಾಗಿತ್ತು, ತುಂಬ ಡೆಕೋರೇಷನ್, ನಂಗೆ ತುಂಬ ಇಷ್ಟ ಆಯಿತು. ಅನ್ಫಾರ್ಚುನೇಟ್ಲಿ ನಾನು ಶ್ರೀಮಂತ ಮಾಡಿಸ್ಕೊಳ್ಳೋಕ್ಕಾಗಲಿಲ್ಲ, ಡೆಲಿವ್ರಿ ಡ್ಯೂ ಡೇಟ್ಗಿಂತ ಮುಂಚೆ ಆಯಿತು. ಇನ್ ಕೇಸ್ ಮಾಡಿದರೆ ನಾವು ಇದೇ ಥರ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ನಿಮ್ಗೆ ಇದೊಂದು ಗ್ಲಿಮ್ಸ್ ಕೊಡ್ತಾ ಇದ್ದೀನಿ. ಅಲ್ಲೇ ನೆನ್ನೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಫೋಟೋ ಗೀಟೋ ಎಲ್ಲ ತೆಗೆಸ್ಕೊಂಡ್ವಿ. ಈ ಸತಿ ಮಾಘ ಮಾಸಕ್ಕೆ ನಮ್ಮ ಆಂಟಿ ಬರ್ತಾಯಿಲ್ಲ, ಸೌಮ್ಯ ಅನ್ನೋರು, ಎಲ್ಲರೂ ಅದೇ ಕೇಳ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಮಗಳಿಗೆ ಹಾಫ್ ಸ್ಯಾರಿ ಫಂಕ್ಷನ್ ಅಲ್ವಾ, ನಾವು ನಮ್ಮ ಆಶೀರ್ವಾದ ಮಾಡಿ ಬೆಸ್ಟ್ ವಿಶಸ್ ಅಂತ ಕಂಗ್ರ್ಯಾಚುಲೇಟ್ ಮಾಡಿಕೊಂಡು ಅಲ್ಲಿಂದ ನಾವು ಊಟಕ್ಕೆ ಬಂದ್ವಿ. ಇವ್ರು ಊಟ ಇಲ್ಲಿ ಮಾಡ್ತಾ ಇರೋರು ಬಂದು ನಮ್ಮ ಮಗಳು ಬರ್ತಡೆಗೆ ನಾವೇನು ಊಟ ಒಪ್ಸಿದ್ವಲ್ಲ ಕೇಟ್ರಿಂಗ್ ಅವರೇ ಮಾಡಿದ್ದು. ತುಂಬ ಯುನೀಕಾಗಿರುತ್ತೆ ಇವ್ರ ರೆಸಿಪೀಸ್ ಎಲ್ಲನೂ. ನಮ್ಮ ಮಗಳು ಬರ್ಡೇಯಲ್ಲಿ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು. ಇಲ್ಲಿ ಇನ್ನೊಂದು ಥರ ಡಿಫ್ರೆಂಟಾಗಿತ್ತು ಸ್ವೀಟ್ಸ್ ಎಲ್ಲನೂ. ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಹೇಳ್ಬಿಟ್ಟು ಹೊರಟ್ವಿ. ನೆಕ್ಸ್ಟ್ ಡೇ ಮಾಘ ಹುಣ್ಣಿಮೆ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಎಲ್ಲ ತುಂಬಿಸ್ಕೊಟ್ಟು ನಾನು ಹೆಲ್ಪ್ ಮಾಡ್ತಾಯಿದ್ದೆ ಪ್ಯಾಕ್ ಮಾಡೋದಕ್ಕೆ. ಅವರೊಬ್ಬರಿಗೆ ಕಷ್ಟ ಆಗುತ್ತೆ ಅಂತ, ನನ್ನ ಮಗಳು ಇದ್ದರೆ ತುಂಬ ಕಷ್ಟ ಆಗುತ್ತೆ, ಬಟ್ ಹೆಂಗೋ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ನಾನು ಇಲ್ಲಿ ತುಂಬಿಸ್ಕೊತಾ ಇದ್ವಿ. ಯೂಶಲಿ ಎವ್ರಿ ಮಾಘ ಹುಣ್ಣಿಮೆಗೆ ನಮ್ಮ ಅತ್ತೆ ಶಾರದಾಂಬೆಗೆ ಹೋಗಿ ಅಲ್ಲಿ ಮಾಘಸ್ಥಾನ ಅಂತ ಮಾಡಿಬಿಟ್ಟು ಕಲಶ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಅದರ ಡೀಟೇಲ್ಡಾಗಿ ನಿಮಗೆ ಕೊಡ್ತೀನಿ. ಇಲ್ಲಿ ನಾನು ಒಂದು ಸ್ಮಾಲ್ ಜಿಪ್ ಕವರ್ ಬ್ಯಾಗಿಗೆ ಅಕ್ಕಿ ಮತ್ತು ಡೇಟ್ಸು ಆ್ಯಂಡ್ ಸ್ವಲ್ಪ ಇದು ರಾಕ್ಸ್ ಶುಗರ್ ಬರುತ್ತಲ್ವ, ಅದನ್ನು ಖರ್ಜೂರ ಜೊತೆ ಹಾಕ್ಬಿಟ್ಟು ಜಿಪ್ ಲಾಕ್ ಮಾಡಿಕೊಂಡು ಇನ್ನೊಂದು ಬ್ಯಾಗ್ ತೊಗೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಬಳೆ, ಒಂದು ತಾಮ್ರದ್ದೇನಾದರೂ ಐಟಮು, ಮತ್ತು ನಮ್ಮ ಅಕ್ಕ ಅವರು ಒಂದು ದೇವಸ್ಥಾನದಲ್ಲಿ ಮೆಂಬರ್ ಆಗಿದ್ದಾರೆ, ಅವ್ರು ಸ್ವಲ್ಪ ಕ್ಯಾಲೆಂಡರ್ಸ್ ಕೊಟ್ಟಿದ್ರು, ಅದನ್ನು ಹಾಕಿದ್ದೀನಿ. ಅದಾದಮೇಲೆ ನಮ್ಮ ಅಕ್ಕನ ಮಗ ಮನೆಗೆ ಬಂದಿದ್ದ. ಸ್ವಲ್ಪ ಮಕ್ಕಳು ಅಂತ ಅಂದಮೇಲೆ ಸ್ವಲ್ಪ ಈ ಥರ ಚಾಟ್ಸ್ ಎಲ್ಲ ಇರಲೇಬೇಕಲ್ಲ. ಒಂದು ಫ್ರೆಂಚ್ ಫ್ರೈಸ್ ಬೇಕು ಅಂತ ಕೇಳ್ತಾ ಇದ್ದ ಅಂದ್ಬಿಟ್ಟು ಆಯ್ಲಿ ಬೇಡ ಅಂತಂದ್ಬಿಟ್ಟು ಏರ್ ಫ್ರೈಡ್ ನಾನು ಮಾಡಿಕೊಟ್ಟೆ. ಟೊಮೆಟೊ ಸಾಸ್ ಕೂಡ ಅವನಿಗೆ ಬೇಕಾಗಿತ್ತು. ಸೊ ಎಲ್ಲ ಆರ್ಡರ್ ಮಾಡಿಕೊಂಡು ನನ್ನ ತಂಗಿಗೆ ಒಂದು ಬರ್ಗರ್ ಆರ್ಡರ್ ಮಾಡಿದ್ಲು, ಒಂದು ಸ್ವಲ್ಪ ಬಿಸಿ ಮಾಡಿಕೊಟ್ಬಿಟ್ಟು ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ. ಆಮೇಲೆ ಸೇಮ್ ಡಿನ್ನರ್ ತಿಂದ್ಕೊಂಡು ಅಲ್ಲಿಂದ ನಾವು
ಡಿನ್ನರ್ ಮುಗಿಸ್ಕೊಂಡು ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂದ್ಬಿಟ್ಟು ಅಂಗಡಿಗೆ ಬಂದು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಡೇನ ಎಂಡ್ ಮಾಡಿದ್ವಿ. ಇದಾಗಿತ್ತು ನನ್ನ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.